ಮೇಡಮ್ ಪ್ರತಿಭಟನೆ ಮಾಡಬಾರದು ಅಂತ ಪಿಟಿಷನ್ ಹಾಕಿದ್ರಿ, ಏನ್ ಆರ್ಗ್ಯುಮೆಂಟ್ ಆಯ್ತು? ನಿಮ್ಮ ಆರ್ಗ್ಯುಮೆಂಟ್ ಏನಿತ್ತು? ಗವರ್ಮೆಂಟ್ ನಿಗಮಗಳ ಆರ್ಗ್ಯುಮೆಂಟ್ ನಮ್ದೇನ್ ಆರ್ಗ್ಯುಮೆಂಟ್ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದೇ ನಮ್ದು ಆಕ್ಚುಯಲ್ ಅಪ್ರೆಹೆನ್ಷನ್ ಇದ್ದಿದ್ದು. ದಟ್ ಗೌರ್ಮೆಂಟ್ ಪರವಾಗಿ ಅಥವಾ ಅವ್ರ KSRTC ಹಂಗಲ್ಲ. ಜನಸಾಮಾನ್ಯರಿಗೆ ಒಂದ್ ದಿನ ಸ್ಟ್ರೈಕ್ ಆದ್ರೆ ಅದನ್ನ ವಾಪಸ್ ರೀಗೇನ್ ಮಾಡಕ್ಕೆ ಒಂದ್ 4-5 ದಿನ, ಒಂದು ವಾರ ತಗೊಳುತ್ತೆ ಜನಸಾಮಾನ್ಯರು ವಾಪಸ್ ಅವ್ರ ಜೀವನ ಹೋಗಕ್ಕೆ. ಸೊ ಈ ಸ್ಟ್ರೈಕು ಇವ್ರು ಇಂಡೆಫಿನಿಟ್ ಸ್ಟ್ರೈಕ್, ಅದು ಬೇರೆ ಫುಲ್ ಏನೋ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ಬೇಕು ಅಂತಿದಾರಲ್ಲ, ಅದು ನಮಗೆ ಕಾತುರದಲ್ಲಿ ಇಲ್ಲ. ನಾವು ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇಲ್ಲಿ ಕೋರ್ಟ್ ಮುಂದೆ ಬಂದಿತ್ತು. ಹೌದು, ಇಲ್ಲಿ 12ವರೆಗೆ ಏನೋ ಮೀಟಿಂಗ್ ನಡೀತಾ ಇದೆ ಅಂತಂದ್ರು ಗವರ್ಮೆಂಟ್ ಜೊತೆ ವಿತ್ ದ ಯೂನಿಯನ್. ಬಟ್ ಅದ್ರದ್ದು ಏನು ಫಲಿತಾಂಶ ಆಯ್ತು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಗವರ್ಮೆಂಟ್ ಅವರು ಹೇಳ್ತಾ ಇದ್ರು, ಇಲ್ಲ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಪೋಸ್ಟ್ ಮಾಡಿ, ಬಿಕಾಸ್ ಅಲ್ಲಿ ಮಾತುಕತೆ ಆಗೋಗ್ಲಿ. ಇನ್ನ ಮಾತುಕತೆ ನಡೀತಾ ಇದೆ, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಲ್ಲಿ ನಡೀತಾ ಇದೆ. ಅದಾದ್ಮೇಲೆ ದೆನ್ ದೇ ಕ್ಯಾನ್ ಪೋಸ್ಟ್ ಇಟ್, ಏನ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂತ. ನಮ್ದೊಂದು ಅಪ್ರೆನ್ಷನ್ ಏನಿತ್ತು, ಅವ್ರು ಹೇಳಿದ್ದು ಇಂಡೆಫಿನಿಟ್ ಸ್ಟ್ರೈಕ್ ಇಸ್ ಅಟ್ 6 AM ಇನ್ ದ ಮಾರ್ನಿಂಗ್, ಇಲ್ಲಾಂದ್ರೆ ಇವತ್ತು ರಾತ್ರಿನೇ ಶುರು ಮಾಡ್ತೀವಿ ಅಂತ. ಹಂಗೆ ರಾತ್ರಿ ಶುರು ಮಾಡಿದ್ರೆ ಎಷ್ಟು ಜನಕ್ಕೆ ಏನ್ ತೊಂದರೆ ಆಗುತ್ತೆ. ಅದು ಯಾರೋ ಒಬ್ರು ಮಿಡಲ್ ಕ್ಲಾಸ್ ಅಲ್ಲಿ ಇರೋರು, ವೈಡೆಸ್ಟ್ ನೆಟ್ವರ್ಕ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಲ್ಲ ನಾರ್ತ್ ಅಲ್ಲೆಲ್ಲ ಅಂತಾರೆ ಟ್ರೇನು ಗೀನು ಅಂತ. ಬಟ್ ನಮ್ದ್ರಲ್ಲಿ ಕರ್ನಾಟಕ ಸಾರಿಗೆನೆ ವೈಡೆಸ್ಟ್ ನೆಟ್ವರ್ಕ್, ಹೋಗಕ್ಕೆ ಬರಕ್ಕೆ ಎಲ್ಲಾರ್ಗೂ ಜನರಿಗೂ. ಸೊ ಅದಕ್ಕೆ ತೊಂದರೆ ಆಗಬಾರ್ದು, ಜನರ ಹಿತಾಸಕ್ತಿ ನೋಡ್ಕೊಂಡು ಮಾತ್ರ ನಾವು ಇಲ್ಲಿ ಪೆಟಿಷನ್ ಹಾಕಿರೋದು ಹೊರತು ಒಟ್ನಲ್ಲಿ ಆರ್ಡರ್ ಮಾಡಿರೋದು ಏನು ಅಂದ್ರೆ ನಾಳೆವರೆಗೂ ಸ್ಥಗಿತಗೊಳಿಸಬೇಕು, ಸ್ಟ್ರೈಕ್ ಅಂತ ಹೋಗ್ಕೂಡ್ದು ಅಂತ ಆರ್ಡರ್ ಮಾಡಿದ್ದಾರೆ ನ್ಯಾಯ. ಗವರ್ನಮೆಂಟ್ ಮತ್ತೆ ಕಾರ್ಪೊರೇಷನ್ ಅಡ್ವೊಕೇಟ್ಸ್ ಇದ್ರಲ್ವಾ, ಅವ್ರು ಏನ್ ಹೇಳಿದ್ರು? ಅವರ ನಿಲುವೇನಾಗಿತ್ತು? ಅವ್ರದ್ದು ಡಿಸ್ಪ್ಯೂಟ್ ರೆಸಲ್ಯೂಷನ್ ನಡೀತಾ ಇದೆ ಅಂತ ಕಾರ್ಪೊರೇಷನ್ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ನಡೆಯೋ ಟೈಮಿಗೆ ಸ್ಟ್ರೈಕ್ ಅಂತ ಹೋಗಬಾರ್ದು ಅಂತ. ಇಟ್ಸ್ ಕಾಲ್ಡ್ ಇಲ್ಲೀಗಲ್ ಸ್ಟ್ರೈಕ್ ಅಟ್ ದಿ ಎಂಡ್ ಆಫ್ ದ ಡೇ. ಈವನ್ ನಮ್ದು ಅಪ್ರೆಹೆನ್ಷನ್ ಇಸ್ ದಟ್ ಇವಾಗ ಇಲ್ಲಿಗಲ್ ಸ್ಟ್ರೈಕ್ ಮೇಲೆ ಹೋದ್ರೆ ಅವರು ವರ್ಕರ್ಸ್ ನ ತೆಗಿತಾರೆ, ಅವ್ರಿಗಿನ್ನ ತೊಂದರೆಗಳಾಗ್ತವೆ. ದಟ್ ಈಸ್ ಆಲ್ಸೋ ಒನ್ ಆಫ್ ಅವರ್ ಅಪ್ರೆಹೆನ್ಷನ್. ಇಟ್ಸ್ ನಾಟ್ ದಟ್ ಇಲ್ಲ ಯಾರು ಯೂನಿಯನ್ ಪರವಾಗಿರ್ಬೇಕು ಅಥವಾ ಗವರ್ಮೆಂಟ್ ಪರವಾಗಿ ಹಂಗಂತಲ್ಲ. ನಾವು ಹೇಳ್ತಾ ಇಲ್ಲ ಅವ್ರದ್ದು ವೇತನ ಕೊಡಬಾರ್ದು ಹಂಗೆ ಹಿಂಗೆ. ನಮ್ದು ಏನೋ ಕಂಟೆನ್ಷನ್, ನಮ್ದು ಏನಿದೆ ಇಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು. ಇವರು ಗವರ್ಮೆಂಟ್, ಕಾರ್ಪೊರೇಷನ್ ಮತ್ತೆ ಯೂನಿಯನ್ ಎಲ್ಲ ಒಟ್ಟುಗೂಡಿ ನೀಟಾಗಿ ಒಂದು ಕನ್ಸೆನ್ಸಸ್ ಬರಲಿ. ಇದಕ್ಕಿಂತ ಮುಂಚೆ 2021 ಅಲ್ಲೂ ಇದೇ ತರ ಆಗಿತ್ತು. ಸ್ಟ್ರೈಕ್ ಹೋಗಿ, ಅದು ಬೇರೆ ಪೀಕ್ ಕೋವಿಡ್ ಟೈಮ್ ಅಲ್ಲಿ ಸ್ಟ್ರೈಕ್ ಹೋಗಿ ಜನರು ಅಲ್ಲಿಂದ ಇಲ್ಲಿಗೆ ಹೋಗಕ್ಕಾಗ್ತಲ್ಲ, ವ್ಯಾಕ್ಸಿನ್ ಇದ್ ಮಾಡ್ಕೊಳಕ್ಕಾಗ್ತಲ್ಲ, ಹಾಸ್ಪಿಟಲ್ಗೆ ಹೋಗಕ್ಕಾಗ್ತಲ್ಲ, ಏನೇನೋ ಆಗ್ತಾ ಇರ್ಲಿಲ್ಲ. ದೆನ್ ಇಟ್ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್. ಸೊ ಅದನ್ನ ಆ ಸ್ಟೇಟ್ ಹೋಗಬಾರ್ದು ಅಂತ ಪ್ರಿಯಂಪ್ಟಿವ್ ಮೆಷರ್ ಆಗಿ ನಾವು ಬಂದಿದ್ದು. ಮೇಡಮ್, ಬಟ್ ಇದಕ್ಕೊಂದು ಆಡಿಂಗ್ ಟು ಇಟ್, ಈಗ ನೀವು ಹೇಳ್ತಾ ಇದ್ರೆ PL ಹಾಕಿ ಜನರಿಗೆ ಸಾಮಾನ್ಯಕ್ಕೆ ತೊಂದರೆ ಆಗ್ತದೆ. ಬಟ್ KSRTC ಅವರಿಗೆ 35 ತಿಂಗಳಿಂದ ಸರಿಯಾಗಿ ಇದೇ ಕೊಟ್ಟಿಲ್ವಲ್ಲ, ಸಂಬಳ ಕೊಡ್ತಾ ಇಲ್ವಲ್ಲ. ಸ್ಟ್ರೈಕ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಸ್ಟ್ರೈಕ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಂತ ನೀವು ಹೇಳ್ತೀರಿ. ಹೌದು, ಎಸ್, ಸ್ಟ್ಯಾಚ್ಯುಟರಿ ನೀಟಾಗಿ ಅವರು ಪ್ರಾವಿಷನ್ ಕೊಟ್ಟಿದೆ. ಬೇಸಿಕ್ ನೀಡ್ಸ್ ಬೇಕೇ ಬೇಕು. ಫಾರ್ ದಿಸ್ ವೆರಿ ರೀಸನ್ ವೈ ವಿ ಆರ್ ಆಸ್ಕಿಂಗ್ ಆಲ್ಸೋ, ಈ ಗವರ್ಮೆಂಟ್, ಕಾರ್ಪೊರೇಷನ್ ಮತ್ತೆ ಯೂನಿಯನ್ ಎಲ್ಲ ಒಟ್ಟುಗೂಡಿ ಲೆಟ್ ದೆಮ್ ಕಮ್ ಟು ಅ ಕನ್ಕ್ಲೂಷನ್. ಅವ್ರು ಲಾಸ್ಟ್ ಟೈಮು 2020 ಅಲ್ಲಿ ಏನಾಯ್ತು, 2020 ಅಲ್ಲಿ ಏನ್ ಮಾಡಿದ್ರು, 2020 ಅಲ್ಲಿ ಆಕ್ಚುಲಿ ಪೇ ರಿವಿಷನ್ ಆಗ್ಬೇಕಿತ್ತು. ಬಿಕಾಸ್ ಆಫ್ ಕೋವಿಡ್ ದೇ ಮೂವ್ಡ್ ಇಟ್ ಫಾರ್ವರ್ಡ್. 23 ಅಲ್ಲಿ ಆಯ್ತು. 23 ಅಲ್ಲಿ ಆಗಿದ್ದು ನೆಕ್ಸ್ಟ್ ಇಲ್ಲ 27 ಅಲ್ಲೇ ಆಗೋದು ಅಂತ ಗವರ್ಮೆಂಟ್ ಸ್ಟ್ಯಾಂಡ್ ಇದೆ. ಗವರ್ಮೆಂಟ್ ಕಾರ್ಪೊರೇಷನ್ ಎಷ್ಟು ಪೇ ಕೊಡಬೇಕು? ಆಲ್ಮೋಸ್ಟ್ 2000 crores ದೇ ಹ್ಯಾವ್ ಟು ಪೇ ದ ವರ್ಕರ್ಸ್. ಅಂಡ್ ಇದೆಯಾ ಅಷ್ಟು ದುಡ್ಡು ಇಸ್ ಆಲ್ಸೋ ಒನ್ ಆಫ್ ದ ಕ್ವೆಶನ್. ಪ್ರಶ್ನೆ ಇರೋದು, ನಾಳೆವರೆಗೆ ಮಾಡಂಗಿಲ್ಲ ಅಂದ್ರೆ, ನಾಳೆವರೆಗೆ ಅಂದ್ರೆ ಹೈಕೋರ್ಟ್ ನಲ್ಲಿ ನಾಳೆ ವಿಚಾರಣೆಗೆ ಬಂದು ಡಿಸಾಲ್ವ್ ಅಂದ್ರೆ ಆಗೋ ತನಕನ, ಅಥವಾ ನಾಳೆ ಫುಲ್ ಡೇ ಮಾಡಂಗಿಲ್ಲ ಅಂತ? ನಾಳೆವರೆಗೂ ಒಟ್ಟಿನಲ್ಲಿ ವಿಚಾರಣೆಗೆ ನಾಳೆಗೆ ಹಾಕೊಂಡಿದ್ದಾರೆ. ಟಿಲ್ ದೆನ್ ನಾಟ್ ಟು ಪ್ರೆಸಿಡೆಂಟ್ ನಾಟ್ ಟು, ಅಂದ್ರೆ ಮುಂದಿನ ಆದೇಶ, ಹೈಕೋರ್ಟ್ ನ ಮುಂದಿನ ಆದೇಶ ಬರೋವರೆಗೂ ಮಾಡಂಗಿಲ್ಲ.